ಸಿಟಿ ಬೆಂಗಳೂರಿಗೆ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಅದೇ ಮಹಿಳೆಯರು ಉದ್ಯೋಗಿಗಳಾಗಿದ್ರೆ ಅವ್ರಿಗೆ ಬೆಂಗಳೂರು ಸೇಫೆಸ್ಟ್ ಸಿಟಿ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆದಿದೆ. ಈ ಮೂಲಕ ಬೆಂಗಳೂರಿಗೆ ಮತ್ತೊಂದು ಗರಿಮೆ ಸೇರ್ಪಡೆಯಾಗಿದೆ. ಅವತಾರ್ ಗ್ರೂಪ್ ವತಿಯಿಂದ 3ನೇ ಆವೃತ್ತಿಯಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಎಲ್ಲಾ ನಗರಗಳನ್ನು ಸರ್ವೆ ಮಾಡಲಾಯಿತು. ಈ ಸರ್ವೆಯಲ್ಲಿ ಮುಖ್ಯವಾಗಿ ತಿಳಿದು ಬಂದಿರುವಂತಹ ಅಂಶ ಏನು ಅಂತ ಕೇಳ್ಪಟ್ರೆ, ಮೊದಲನೇದಾಗಿ ಮಹಿಳೆಯರು ಕೆಲಸ ಮಾಡೋದಕ್ಕೆ ಪೂರಕ ಮೂಲಭೂತ ಸೌಕರ್ಯ ಹಾಗೂ ವಾತಾವರಣ ಹಾಗೂ ಸುರಕ್ಷತೆ, ಈ 3 ಹಂತಗಳಲ್ಲೂ ಸಹ ಬೆಂಗಳೂರು ನಂಬರ್ 1 ಆಗಿ ಸೆಲೆಕ್ಟ್ ಆಗಿದೆ. ಚೆನ್ನೈ, ಮುಂಬೈ, ಪುಣೆ, ಕೋಲ್ಕತ್ತಾ, ಅಹಮದಾಬಾದ್ ಸೇರಿದಂತೆ ಬೇರೆಲ್ಲ ಸಿಟಿಗಳು ಒಂದರ ನಂತರ ತನ್ನದೇ ಸ್ಥಾನಗಳನ್ನು ಗಿಟ್ಟಿಸ್ಕೊಂಡ್ರೆ ಬೆಂಗಳೂರು ಮಾತ್ರ ನಂಬರ್ 1 ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ವಿಮೆನ್ ಎಂಪವರ್ಮೆಂಟ್ಗೆ ಬೇಕಾದಂತಹ ಎಲ್ಲ ಪೂರಕ ವಾತಾವರಣಗಳಿವೆ. ಅದರಲ್ಲಿ 3 ಅಂಶಗಳ ಆಧಾರದಲ್ಲಿ ಇದು ಎಷ್ಟು ಸೇಫೆಸ್ಟ್ ಸಿಟಿ ಅಂತ ಹೇಳಿ ಈ ಅಂಶಗಳು ವರದಿಯನ್ನ ನೀಡಿದೆ. ಇನ್ನು ಈ ಎಲ್ಲ ಸಿಟಿಗಳಲ್ಲೂ ಒಂದು ಅಂಶವನ್ನ ಗಮನದಲ್ಲಿ ಇಡಲಾಗಿದೆ. ಏನು ಅಂತ ಹೇಳಿದ್ರೆ, ಈ ಎಲ್ಲ ಸಿಟಿಗಳಲ್ಲಿ 3 ಅಂಶಗಳಲ್ಲಿ ಯಾವ್ಯಾವ್ದು ನೋಡಿದ್ರು ಅಂದ್ರೆ, ಮೂಲಭೂತ ಸೌಕರ್ಯ ಹೇಗಿದೆ, ಇನ್ನು ಮಹಿಳೆಯರಿಗೆ ಸುರಕ್ಷತೆ ಹೇಗಿದೆ, ಕೌಶಲ್ಯ ಅಭಿವೃದ್ಧಿ ಹೇಗಾಗ್ತಾ ಇದೆ, ಜೊತೆಗೆ ಅವಕಾಶಗಳು ಹೇಗೆ ಬರ್ತಿವೆ, ಈ ಎಲ್ಲ ಹಂತಗಳಲ್ಲೂ ಸಹ ಬೆಂಗಳೂರು ನಂಬರ್ 1 ಆಗಿದೆ. ಹಾಗಾಗಿ ಮಹಿಳೆಯರು ಕೆಲಸ ಮಾಡೋದಕ್ಕೆ ಪೂರಕ ವಾತಾವರಣ ಇದೆ ಅಂತ ಹೇಳಿ ಈ ಅಂಕಿಅಂಶಗಳು ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಕಳೆದ ವರ್ಷವನ್ನ ನೀವು ನೋಡೋದಾದ್ರೆ, ಇದೇ ಅವತಾರ್ ಗ್ರೂಪ್ ಒಂದು ಸರ್ವೆಯನ್ನು ನಡೆಸಿತ್ತು. ಆಗ 2ನೇ ಸ್ಥಾನಕ್ಕೆ ಬೆಂಗಳೂರು ಸಮಾಧಾನ ಪಟ್ಕೋಬೇಕಾಗಿತ್ತು. ಆಗ 1ನೇ ಸ್ಥಾನವನ್ನ ಮಿಸ್ ಮಾಡ್ಕೊಂಡಿದ್ದಂತಹ ಬೆಂಗಳೂರು ಮಹಿಳೆಯರಿಗೆ, ಅದರಲ್ಲೂ ಮಹಿಳಾ ಉದ್ಯೋಗಿಗಳಿಗೆ ಸೇಫೆಸ್ಟ್ ಪ್ಲೇಸ್ ಹಾಗೂ ಅಟ್ಮಾಸ್ಫಿಯರ್ ಅನ್ನ ನೀಡೋ ಮೂಲಕ ಮತ್ತೊಮ್ಮೆ ಅಂದ್ರೆ ಕಳೆದ ವರ್ಷ ಕಳೆದುಕೊಂಡಿರೋದ್ರ ಮೂಲಕ ಈ ವರ್ಷ ಪಡೆದುಕೊಂಡು 1ನೇ ಸ್ಥಾನದ ಪಟ್ಟವನ್ನ ಗಟ್ಟಿಸಿದೆ. ಇನ್ನು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಉತ್ತರದ ಭಾಗ ಅಂದ್ರೆ ಭಾರತದ ಉತ್ತರ ಭಾಗದ ಸಾಕಷ್ಟು ರಾಜ್ಯಗಳು ಈ ಪಟ್ಟಿಯಲ್ಲಿ ಕಂಡು ಬಂದೇ ಇಲ್ಲ. ಚಂಡೀಗಢ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಮಹಿಳೆಯರು ಕೆಲಸ ಮಾಡೋದಕ್ಕೆ ಸೇಫೆಸ್ಟ್ ಸಿಟಿ ಅಲ್ಲ ಅನ್ನುವಂಥದ ರೀತಿಯ ಅಂಕಿಅಂಶಗಳು ಲಭ್ಯವಾಗಿದ್ದು, ಬೆಂಗಳೂರು, ಚೆನ್ನೈ, ಪುಣೆ ಈ ಭಾಗದಲ್ಲಿ ಸೇಫ್ ಅಂತ ಹೇಳಿ ಅಂಕಿಅಂಶಗಳು ಸ್ಥಾನವನ್ನ ನೀಡೋ ಮೂಲಕ ಟಾಪ್ 10 ಸಿಟಿಗಳನ್ನ ಬಿಡುಗಡೆ ಮಾಡಿದೆ.